ಈಗ ವಿದ್ಯಾರ್ಥಿಗಳೇ, 1,000ರ ಅವಿಭಾಜ್ಯ ಅಪವರ್ತನ ಯಾವುದು? ಕೆಲವೊಂದು ಗಣಿತಗಳನ್ನು ನಿಮಗೆ ರೀತಿ ಗೊತ್ತಿರಬೇಕು. ಯಾಕಂತ ಕೇಳ್ರಿ, ಒಂದು ಅವಿಭಾಜ್ಯ ಅಪವರ್ತನಗಳನ್ನು ಉತ್ತರ ಮೇಲೆ ಕಂಡು ಹಿಡಿಬೇಕಾದ್ರೆ ಭಾಳ ಹುಷಾರದಿಂದ ಕಂಡು ಹಿಡಿಬೇಕಾಗ್ತದೆ. ಆಮೇಲೆ ಉತ್ತರಗಳ ಮೇಲಿನ ಕಂಡು ಹಿಡಿಯೋದಕ್ಕಿಂತ ಮೊದಲು ನಾವೇನು ಮಾಡಬೇಕು, ರೀತಿ ಪ್ರಕಾರ ಕಲಿಬೇಕು. ಉತ್ತರ ಮೇಲೆ ಕಂಡು ಹಿಡಿಯಾಗ ನಾವು ತೆಗೆದುಕೊಳ್ಳಬೇಕಾದ ಕೆಲವೊಂದು ಮುಖ್ಯ ಅಂಶಗಳನ್ನು ನೆನಪಿಟ್ಕೋಬೇಕು. ನೀವು ಬರೀ ಉತ್ತರ ಮೇಲೆ ಕಂಡು ಹಿಡಿದು ಬಿಟ್ರೆ ಎಲ್ಲ ಅವಿಭಾಜ್ಯ ಅಂಕೆಗಳು ಅಂತ ತಿಳ್ಕೊಂಡು ಪಟ್ನ ಉತ್ತರ ಹಾಕ್ಲಿಕ್ಕೆ ಹೋಗ್ಬಾರ್ದು. ಅಲ್ಲಿ ಏನಾದರೂ ಒಂದು ಅಂಕೆಗಳನ್ನು ಕಡಿಮೆ ಮಾಡಿರ್ತಾನ, ಒಂದು ಅಂಕಿ ಹೆಚ್ಚಿಟ್ಟಿರ್ತಾನ, ಅದನ್ನು ಭಾಳ ಹುಷಾರಲ್ಲೇ ಇರಬೇಕು. ಈಗ ನಮಗೇನು ಮಾಡಬೇಕು, 1,000ದ ಅವಿಭಾಜ್ಯ ಅಪವರ್ತನಗಳನ್ನು ನಾವು ರೀತಿ ಪ್ರಕಾರ ಮೊದಲ ತೆಗೆದು ಕಲಿಬೇಕು. ಅಂದರೆ ನಮಗೆ ಈಜಿಯಾಗಿ ಉತ್ತರ ತಿಳಿತಾವೆ. ಈಗ ನೋಡಿ, 1,000ದ ಅವಿಭಾಜ್ಯ ಅಪವರ್ತನಗಳು. ಈಗ ನೋಡ್ರಿ, ಅವಿಭಾಜ್ಯ ಅಪವರ್ತನ ಅಂದ್ರೆ 2. 2ರಲ್ಲೇ ನೀವು ಭಾಗಿಸಿದ್ರೆ 500 ಬಂತು. ಆಮೇಲೆ ಮತ್ತೆ ನೀವು 2ರಲ್ಲೇ ಭಾಗಿಸಿದ್ರೆ ಎಷ್ಟು ಬರ್ತದೆ ನೋಡ್ರಿ, 250 ಬಂತು ನೋಡ್ರಿ. ಈಗ ಮತ್ತೆ 2ರಲ್ಲೇ ಭಾಗಿಸಿದ್ರೆ ಎಷ್ಟು ಬರ್ತದೆ ನೋಡ್ರಿ, 125 ಬಂತು. ಆಮೇಲೆ ಏನಾಗ್ತದೆ ಅನ್ನೋದು ನಿಮಗೆ ನಾ ತಿಳಿಸಿರ್ತದೆ. ಇಲ್ಲಿ 2ಗಳು 3 ಬಂದು, 2ಗಳು 3 ಬಂದದ್ದು ಎಲ್ಲವ? ಇಲ್ಲಿಯೂ ಅವ, ಇಲ್ಲಿ ಅಂತೂ ಇಲ್ಲ. ಇದು ಉತ್ತರ ಅಲ್ಲ. ಇಲ್ಲಿ ಒಂದೇ ಅದ 2 ಅಲ್ಲ, ಇಲ್ಲಿ 3 ಅವ. ಹೌದು, ಆದರೆ ಗೆಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಇಲ್ಲೂ 3 ಅವ, ಇಲ್ಲಿಯೂ 3 ಅವ, ಇಲ್ಲಿಯೂ 3. ಇದರ ಈ 2ರೊಳಗೆ ಒಂದು ಉತ್ತರ ಆಗ್ತದೆ. ಇಲ್ಲಿ ಮುಂದೆ ತಿಳಿತದೆ ನಿಮಗೆ ಯಾವುದನ್ನು ಎಲ್ಲಿ ತಪ್ಸಿರ್ತಾನ ಅನ್ನೋದು ಹೇಳ್ತಾನೆ ನೋಡಿ. 5 2ರಲ್ಲೇ 10, 5 5ಲೇ 25 ನೋಡಿ. 5ರಲ್ಲೇ 5 5ಲೇ 25, ಮತ್ತು 5ರಲ್ಲೇ 5 1ರಲ್ಲೇ ನೋಡಿ. ಎಷ್ಟು ಬರಬೇಕು? 2ಗಳು 3 ಬರ್ಬೇಕು. ಇಲ್ಲಿ ಅದ 5ಗಳು 3 ಬರ್ಬೇಕಾದ್ರೆ ಇಲ್ಲಿ ಬಂದದ. ಉತ್ತರ ಸಂಖ್ಯೆ ಯಾವುದು? ಡಿ. ಬರೋಬ್ಬರಿ 1 2 3 5 ಗುಂಡ್ಲೆ 5 ಗುಂಡ್ಲೆ 5. ಉತ್ತರ ಸಂಖ್ಯೆ ಯಾವುದು? ಡಿ ನೋಡಿ. ಇನ್ನು ಉತ್ತರ ಮೇಲೆ ಏನು ಹೇಳಿರ್ತಾರೆ, ಅವಿಭಾಜ್ಯ ಸಂಖ್ಯೆಗಳು ಇದರಲ್ಲಿ ಇದಲ್ಲ, ಇದು ತಪ್ಪು, ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ, ಇದು ತಪ್ಪು. ಇಲ್ಲೇ ಇವುಗಳ ಗುಣಲಬ್ಧ 1,000 ಆಗಬೇಕು. ಅವಿಭಾಜ್ಯ ಸಂಖ್ಯೆಗಳು ಎಲ್ಲ ಇಲ್ಲಿ, ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಗುಣಲಬ್ಧ 1000 ಆಗೋದಲ್ಲ. ಅದು ಅದನ್ನು ಅರ್ಥ ಮಾಡ್ಕೋಬೇಕು. ಎಷ್ಟಾಗ್ತದೆ ನೋಡ್ರಿ, 5 5 25 25 50 52ಲೇ 200 200 2ರಲ್ಲೇ 400 ನೋಡ್ರಿ. 5 5 25 25 50 52 100 102 200. ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳವ ಅಂತ ತಿಳ್ಕೊಂಡು ನೀವು ಉತ್ತರ ನೀವು ಸಿಗೆ ಹಾಕಿದ್ರೆ ರಾಂಗ್ ಆಗಿಬಿಡ್ತದೆ. ಈಗ ಈ 2 ಉತ್ತರದೊಳಗೆ ನಿಮಗೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಭಾಳ ಸರಳ ಅದ. ಯಾಕಂದ್ರೆ ಇದು ಭಾಜ್ಯ ಸಂಖ್ಯೆ, ಇದು ಭಾಜ್ಯ ಸಂಖ್ಯೆ, ಉತ್ತರ ಅಲ್ಲೇ ಅಲ್ಲ. ಹೌದು, ಇದು 1,000 ಆಗ್ತದೆ ಖರೆ, ಇದು ಅವಿಭಾಜ್ಯ ಸಂಖ್ಯೆಗಳಲ್ಲಲ್ಲ. ಇದರ ಬೆಲೆ 1,000 ಅದ, ಹೌದು, ಆದರೆ ಅವಿಭಾಜ್ಯ ಸಂಖ್ಯೆಗಳು ಅಲ್ಲವು, ಭಾಜ್ಯ ಸಂಖ್ಯೆಗಳು ಗುಣಲಬ್ಧವು. ಇಲ್ಲಿ ನೋಡ್ರಿ, ಇಲ್ಲಿ 5 5 25 25 50 55 ಅದ 500 ಆತೀಗ. ಇದು 1000 ಅಥವಾ 500 ಆತೀವಿ, 2 ಉತ್ತರ ಅಲ್ಲ. ಯಾಕೆ? ಇಲ್ಲಿ ಭಾಜ್ಯ ಸಂಖ್ಯೆ ಅದ ಮತ್ತು ಗುಣಲಬ್ಧನೂ 500 ಅದ. 1000 ಆಗ್ಬೇಕು. ಇದೇನಾಗ್ತದೆ? 2 2 4 4 8 8 5 40 45 ಇದು ನೋಡಿ, ಇದು 1,000 ಆಗೋದಿಲ್ಲ. ಇಲ್ಲಿ ಆಗ್ತದೆ. ಅವಿಭಾಜ್ಯ ಸಂಖ್ಯೆಗಳು ಹೌದು, ಇವುಗಳ ಗುಣಲಬ್ಧನೂ 1,000 ಹೌದು ನೋಡ್ರಿ. 5 5 25 25 125 125 250 250 500 500 1,000. ಅವಿಭಾಜ್ಯ ಅಂಕೆಗಳು ಅವುಗಳ ಗುಣಲಬ್ಧನೂ 1,000. ಇದು ಉತ್ತರ ಆಗ್ತದೆ. ಆದ್ದರಿಂದ ಉತ್ತರ ಡಿ. ನಾವು ಹಿಂಗೆ ಕಲಿಯೋದು ರೀತಿ ಪ್ರಕಾರ. ಹಿಂಗೆ ಅವಿಭಾಜ್ಯ ಅಂಕೆಗಳಿಂದ ನಾವು ಲಸ ಪದ್ಧತಿ ಪ್ರಕಾರ ಕನಿಷ್ಠ ಭಾಗಿಸೋಕೆ ಬರೋದರಿಂದ ಈ ಅಪವರ್ತನಗಳನ್ನು ಹೊರಗೆ ತೆಗಿಬೇಕು. ಇಲ್ಲಿ 3 ಬಂದು ಉತ್ತರ ತಿಳಿತದ. ಇಲ್ಲಿ ತನಕ ಬಂತು ಉತ್ತರ, ಮುಂದಿನ ಬಂದಿಲ್ಲ. ಯಾಕಂದ್ರೆ ಇಲ್ಲಿ 3 5 ಇದ್ದದ್ದು ಉತ್ತರ ಹಾಕ್ಬೇಕು. ತಿಳಿತಲ್ಲ ನಿಮಗೆಲ್ಲರಿಗೂ? ಅವಿಭಾಜ್ಯ ಅಪವರ್ತನಗಳನ್ನು ಹೆಂಗೆ ಕಂಡು ಹಿಡಿದು ತಿಳಿತು. ಮುಂದಿನ ಲೆಕ್ಕ ಮಾಡ್ರಿ, ಬರ್ಕೋರಿ ಫೇರ್ದಾಗ. ಅವಿಭಾಜ್ಯ 1,000ರ ಅವಿಭಾಜ್ಯ ಅಪವರ್ತನಗಳು 1000 ಇಟ್ಟ 2ರಲ್ಲೇ. ಆಮೇಲೆ ಮುಂದೆ ಅವಿಭಾಜ್ಯ ಅಂಕೆಗಳಿಂದ ಭಾಗಿಸ್ಬೇಕಿದು. ಇದು ಒಂದು ನೆನಪು. ಅವಿಭಾಜ್ಯ ಅಂಕೆಗಳಂದ್ರೆ ಏನು? 2ರಲ್ಲೇ ಭಾಗಿಸ್ರಿ, 2ರಲ್ಲೇ ಹೋಗಲಿಲ್ಲ 3ರಲ್ಲೇ ಭಾಗಿಸ್ರಿ, 3ರಲ್ಲೇ ಹೋಗಲಿಲ್ಲ 5ರಲ್ಲೇ ಭಾಗಿಸ್ರಿ, 5ರಲ್ಲೇ ಹೋಗಲಿಲ್ಲ 7ರಲ್ಲೇ ಭಾಗಿಸ್ರಿ. ಆಮೇಲೆ 11ರಲ್ಲೇ, 11 ಆದಿಂದ 13, 13 ಆದಿಂದ 17, 17 ಆದಿಂದ 19, 19 ಆದಿಂದ 23,
23 ಆದಿಂದ 29, ಆಮೇಲೆ 31. ಇಷ್ಟು ಅಂಕಿ ಒಳಗೆ ನೀವು ಏನು ಮಾಡಬೇಕು, ಲಸ ಕಂಡುಹಿಡಿಬೇಕು, ಮಸ ಕಂಡುಹಿಡಿಬೇಕು, ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಬೇಕಾದ್ರೆ ಇವೇ ಅಂಕಿಗಳನ್ನು ಉಪಯೋಗ ಮಾಡಬೇಕು. ಆಮೇಲೆ 2 ಆದ್ಕೊಳ್ಳಿ 5, 5 ಆದ್ಕೊಳ್ಳಿ 11, 11 ಹಿಂಗಲ್ಲ, ಕ್ರಮಬದ್ಧವಾದ ಅಂಕಿಗಳನ್ನು ಉಪಯೋಗ ಮಾಡಬೇಕು. ನೋಡ್ರಿ ಇಲ್ಲಿ 2 ಹೋಗಲಿಲ್ಲ ಅಂದ್ರೆ 3 ಹೋಗಲಿಲ್ಲ ಅಂದ್ರೆ 5, ಹಿಂಗೆ ಪದ್ಧತಿ ಪ್ರಕಾರ ಮಾಡಿ ನೀವು ಗಣಿತಗಳನ್ನು ಮಾಡಬೇಕು. ಚೆಂದಂಗೆ ತಿಳ್ಕೊಂಡು ಮಾಡ್ರಿ, ಫೇರ್ದಾಗ ಬರ್ಕೊಡ್ರಿ. ಅತಿ ಚೆಂದಂಗೆ ತಿಳ್ಕೊಬೇಕು ಗಣಿತಗಳನ್ನು, ಅವಿಭಾಜ್ಯ ಅಪವರ್ತನಗಳನ್ನು ಸರಿಯಾಗಿ ಫೇರ್ದಾಗ ಬರ್ಕೊಡ್ರಿ.